ನಮಸ್ಕಾರ. ನಾನಿವತ್ತು ಬೇಬಿ ಬ್ಯಾಟ್ರಿ ಆಪರೇಟೆಡ್ ಜೀಪ್ನ ರಿವ್ಯೂ ಮಾಡ್ತಾ ಇದ್ದೀನಿ. ಸೊ ನಾವು ಎಲ್ಲಿ ಪರ್ಚೇಸ್ ಮಾಡಿದ್ದು, ಹಾಗೆ ಇದ್ರ ಪ್ರೈಸ್ ಏನು, ಇದ್ರ ಕ್ವಾಲಿಟಿ ಹೇಗಿದೆ, ಹಾಗೆ ಇದ್ರ ಫೀಚರ್ಸ್ ಆ್ಯಂಡ್ ಸ್ಪೆಸಿಫಿಕೇಶನ್ಸ್ ಏನು, ಆಮೇಲೆ ಎಷ್ಟು ಏಜಿನ ಮಕ್ಕಳು ಇದನ್ನು ಯೂಸ್ ಮಾಡ್ಬೋದು, ಹಾಗೆ ಇದ್ರ ವೆಯ್ಟ್ ಕೆಪಾಸಿಟಿ ಏನು, ಸೊ ಹೀಗೆ ಓವರಾಲ್ ಆಗಿ ಇದು ವರ್ತ್ ಇದೆಯಾ ಇಲ್ವಾ, ಸೊ ಈ ವಿಡಿಯೋದಲ್ಲಿ ನಾವು ಡೀಟೇಲ್ ಆಗಿ ನೋಡೋಣ ಬನ್ನಿ. ಇದು ಆನ್ ಆ್ಯಂಡ್ ಆಫ್ ಬಟನ್. ಸೊ ಈಗ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನೋಡಿದ್ರಲ್ಲ ಸ್ಟಾರ್ಟ್ ಆಗಿ ಸೌಂಡ್ ಎಷ್ಟು ಚೆನ್ನಾಗಿದೆ ಅಂತ. ಸೊ ನೆಕ್ಸ್ಟ್ ಇದು ಬಂದು ಫ್ರಂಟ್ ಆ್ಯಂಡ್ ರಿವರ್ಸ್ ಹೋಗೋದಕ್ಕೆ ಬಟನ್, ರೆಡ್ ಕಲರ್ ಬಟನ್. ಇದು ಗ್ರೀನ್ ಕಲರ್ ಬಟನ್ನು ನಾವು ಸ್ವಿಂಗ್ ಮೋಡ್ ಅಂತ ಕರಿತೀವಿ. ಅಂದರೆ ನಿಂತಲ್ಲೇ ಮೂವ್ ಆಗುತ್ತೆ, ಹಿಂದೆ ಮುಂದೆ ಅಷ್ಟು ಮೂವ್ ಆಗುತ್ತೆ. ಸೊ ಇದು ಸ್ಟೇರಿಂಗ್ ಮೋಡ್, ಮ್ಯೂಸಿಕ್ ಬಟನ್ ಆ್ಯಂಡ್ ಹಾರನ್ ಬಟನ್ನು. ಜಾಸ್ತಿ ಮಾಡ್ತಾ ಇದ್ದೀನಿ. ಸೊ ನಿಮಗೆ ವಾಲ್ಯೂಮ್ ಜಾಸ್ತಿ ಕಮ್ಮಿ ಮಾಡ್ಕೋಬಹುದು, ಹಾಗೆ ಹಾರನ್ ಆಪ್ಷನ್ ಕೂಡ ಇದೆ ಇಲ್ಲಿ. ಸೊ ನಿಮ್ಮ ಬ್ಯಾಟ್ರಿ ಚಾರ್ಜ್ ಎಷ್ಟಿದೆ ಅಂತ ಇಲ್ಲಿ ಈ ಪಾಯಿಂಟಲ್ಲಿ ನೋಡ್ಕೋಬಹುದು. ಹಾಗೆ ಮೈಕ್ ಕನೆಕ್ಟ್ ಮಾಡೋದು, ಮೈಕ್ ಬೇಕಾದ್ರೆ ಕನೆಕ್ಟ್ ಮಾಡ್ಬೋದು. ಸೊ ಇಲ್ಲಿ USB ಇದೆ. ಸೊ ಪೆನ್ಡ್ರೈವ್ ಹಾಕಿ ನಿಮ್ಗೆ ಬೇಕಾಗಿರೋ ಮ್ಯೂಸಿಕ್ ಪ್ಲೇ ಮಾಡ್ಬೋದು. ಇದು ಆಕ್ಸಿಲರೇಟರು. ಇಲ್ಲಿ ರೆಡ್ ಕಲರ್ ಬಟನು ಫ್ರಂಟ್, ಹಾಗೆ ಬ್ಯಾಕ್ ಕೊಟ್ಟಿದ್ರೆ ರಿವರ್ಸ್ ಹೋಗುತ್ತೆ. ಇದನ್ನ ನಿಮ್ಗೆ ರೈಡ್ ಮಾಡಬೇಕಾದ್ರೆ ತೋರಿಸ್ತೀನಿ. ಹಾಗೆ ಇದು ಡೋರ್ ಓಪನ್ ಆ್ಯಂಡ್ ಕ್ಲೋಸ್ ಆಗುತ್ತೆ, ಮಕ್ಕಳಿಗೆ ರಿಯಲ್ ಜೀಪ್ ಫೀಲ್ ಕೊಡುತ್ತೆ. ಹಾಗೆ ಮಿರರ್ ಫೋಲ್ಡ್ ಕೂಡ ಆಗುತ್ತೆ. ಸೊ ಇದು ಬಂದು ತುಂಬ ಸ್ಟರ್ಡಿ ಆಗಿದೆ, ಪ್ಲಸ್ ಹೆಡ್ಲೈಟ್ಸ್ ಲೈಟ್ ಆನ್ ಆಗುತ್ತೆ. ಮತ್ತು ಇದು ಪೋವೋ ಸೀರೀಸ್ ಜೀಪು. ಹಾಗೆ ಇದು ವಿಂಡ್ಶೀಲ್ಡು, ಇಲ್ಲಿ ಲೈಟ್ ಕೂಡ ಬರುತ್ತೆ, ಮ್ಯೂಸಿಕ್ ಪ್ಲೇ ಮಾಡಬೇಕು. ಹಾಗೆ ಜೀಪ್ ರ್ಯಾಕಲ್ಲಿ ಕೂಡ ಲೈಟಿಂಗ್ಸ್ ಬರುತ್ತೆ. ಹಾಗೆ ಕ್ವಾಲಿಟಿ ಇಶ್ಯೂಸ್ಗೆ ಬಂದರೆ ತುಂಬ ರಫ್ ಯೂಸ್ ಮಾಡ್ಬೋದು. ಹಾಗೆ ವೀಲ್ಸ್ ತುಂಬ ಸ್ಟರ್ಡಿ ಆಗಿದೆ. ಇಲ್ಲಿ 2 ಸೀಟ್ಸ್ ಕೊಟ್ಟಿದ್ದಾರೆ, ಬಟ್ ಸಿಂಗಲ್ ಚೈಲ್ಡು ಕಂಫರ್ಟಬಲಾಗಿ ಕೂರ್ಬೋದು. ಹಾಗೆ ಸೀಟ್ ಬೆಲ್ಟ್ ಫಾರ್ ಸೇಫ್ಟಿ ಪರ್ಪಸ್. ಸೊ ಏಜ್ ವೈಸು ನೀವು ಅಪ್ ಟು 3-4 ಇಯರ್ಸ್ ಬೇಬೀಸ್ ಇದು ಯೂಸ್ ಮಾಡ್ಬೋದು. ಅಬೋವ್ 5 ಇಯರ್ಸ್ ಬೇಬೀಸ್ಗೆ ನೀವು 1 ಸ್ಟೆಪ್ ಬಿಗರ್ ಸೈಜ್ ಬರುತ್ತೆ, ಆ ಕಾರ್ ಚೂಸ್ ಮಾಡ್ಬೋದು. ಅಲ್ಲಿ ಸ್ಟೇರಿಂಗ್ ಹಾಗೆ ಸೀಟ್ ನಡುವೆ ತುಂಬ ಸ್ಪೇಷಿಯಸ್ ಆಗಿರುತ್ತೆ. ಸೊ ನೀವು 1 ಸ್ಟೆಪ್ ಬಿಗರ್ ಸೈಜ್ಗೆ ಹೋಗ್ಬೋದು. ಹಾಗೆ ಸೀಟ್ ವೈಸ್ 2 ಸೀಟ್ಸ್ 2 ಬೇಬೀಸ್ ಕಂಫರ್ಟಬಲಾಗಿ ಕೂರ್ಬೋದು ಆ ಕಾರಲ್ಲಿ. ಹಾಗೆ ವೆಯ್ಟ್ ಕೆಪಾಸಿಟಿ ಬಂದರೆ 30 kgs ಇದೆ. ಸೊ ಇಲ್ಲಿ 2 ಬ್ಯಾಕ್ ವೀಲ್ಸ್ ಮೋಟ್ರಿಗೆ ಕನೆಕ್ಟ್ ಆಗಿದೆ, ಫ್ರಂಟ್ ವೀಲ್ಸ್ ಮೋಟ್ರಿಗೆ ಕನೆಕ್ಟ್ ಆಗಿಲ್ಲ. ಸೊ ದಿಸ್ ಈಸ್ 4x2, 4x4 ಅಲ್ಲ. ಹಾಗೆ ಇಲ್ಲಿ ನಮ್ಮ ಬೇಬಿ 11 ಮಂತ್ಸ್ ಬೇಬಿ ಆಗಿರೋದ್ರಿಂದ ನಾವು ರಿಮೋಟಲ್ಲಿ ಆಪ್ರೇಟ್ ಮಾಡ್ತೀವಿ. ಸೊ ರಿಮೋಟ್ ತೋರಿಸ್ತಾ ಇದ್ದೀನಿ. ಇದು ಫ್ರಂಟ್, ಬ್ಯಾಕ್ ಮತ್ತು ರೈಟ್, ಲೆಫ್ಟ್. ಸೊ ಸ್ಪೀಡ್ ಇಂಡಿಕೇಷನ್ಸ್ ಕೂಡ ನಿಮಗೆ ತೋರಿಸ್ತಾ ಇದೆ. ಹಾಗೆ ಇಲ್ಲಿ ಪಾರ್ಕಿಂಗ್ ಕೊಟ್ಟಿದ್ದಾರೆ. ಸೊ ಬ್ಲಿಂಕ್ ಆಗ್ತಾಯಿದ್ರೆ ಪಾರ್ಕ್ ಆಗಿದೆ ಅಂತ. ಸೊ ನಿಮ್ಮ ಬೇಬೀಸ್ ಏನಾದರೂ ಬಟನ್ಸ್ ಪ್ರೆಸ್ ಮಾಡುತ್ತೆ ಅಂತ ಏನು ಹೆದರ್ಕೊಳ್ಳೋಂಗಿಲ್ಲ, ನೀವು ಪಾರ್ಕಿಂಗಿಗೆ ಹಾಕ್ಬೋದು. ಸೊ ಪಾರ್ಕ್ ರಿಲೀಸ್ ಆದರೆ ಈ ಥರ ತೋರಿಸುತ್ತೆ. ಸೊ ಇದು ಬಂದು ಜೀಪ್ ಚಾರ್ಜರ್. ಸೊ ಇದು ಚಾರ್ಜಿಂಗ್ ಪಾಯಿಂಟ್. ನಾನು ಚಾರ್ಜ್ ಆಗ್ತಾಯಿದ್ದೀನಿ. ಸೊ 6 to 8 hours ಇದ್ರದ್ದು ಚಾರ್ಜ್ ಮಾಡಿದ್ರೆ 40 minutes ಬರುತ್ತೆ ಅಂತ ಹೇಳಿದ್ದಾರೆ. ಬಟ್ ನಾವು ಪ್ರಾಕ್ಟಿಕಲಿ 20 to 30 minutes ಅಷ್ಟೇ ಇದು ಚೆಕ್ ಮಾಡಿರೋದು. ಇದು ರೆಡ್ ಲೈಟ್, ನೀಡ್ ಟು ಬಿ ಚಾರ್ಜ್ಡ್ ಅಂತ. ಹಾಗೆ ಫುಲ್ ಚಾರ್ಜ್ ಆಗಿದೆ ಅಂದರೆ ನಿಮಗೆ ಗ್ರೀನ್ ಲೈಟ್ ಕಾಣುತ್ತೆ. ಹಾಗೆ ನಾವು ಅಮೆಝಾನ್ ಆ್ಯಪಲ್ಲಿ ಆನ್ಲೈನ್ ಪರ್ಚೇಸ್ ಮಾಡಿರೋದು. ಸೊ 6499ಗೆ. ನಿಮಗೆ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀನಿ, ಬೇಕಾದರೆ ಚೆಕ್ ಮಾಡಿ.
ಈ ಜೀಪ್ದು ಅನ್ಬಾಕ್ಸಿಂಗ್ ಆ್ಯಂಡ್ ಅಸೆಂಬ್ಲಿನ ಪಾರ್ಟ್ 1 ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀವಿ. ಸೊ ಇಂಟ್ರೆಸ್ಟ್ ಇದ್ದರೆ ನೀವು ಅಲ್ಲಿ ವಾಚ್ ಮಾಡ್ಬೋದು. ನೋಡಿ ಅವ್ನು ರೈಡ್ ಎಷ್ಟು ಎಂಜಾಯ್ ಮಾಡ್ತಾ ಇದ್ದಾನೆ ಅಂತ. ಸೊ ನೀವು ನಿಮ್ಮ ಮಕ್ಕಳಿಗೆ ತೊಗೋಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇದ್ದರೆ, ಸೊ ದಿಸ್ ಇಸ್ ವ್ಯಾಲ್ಯೂ ಫಾರ್ ಮನಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.